ದೋಸೆ ಅಂದರೆ ಎಲ್ಲರಿಗೂ ಇಷ್ಟನೇ. ಈಗಿನ ಕಾಲದಲ್ಲಂತೂ ದೋಸೆ ಹಂಚಂದರೆ ನಾನ್ ಸ್ಟಿಕ್ ಹಂಚೇ ಆಗಿಬಿಟ್ಟಿದೆ. ಈ ನಾನ್ ಸ್ಟಿಕ್ ಹಂಚು 1 ವರ್ಷ ಯೂಸ್ ಮಾಡಿ ಇನ್ನೊಂದು ವರ್ಷಕ್ಕೆ ಹಂಚೇ ಕೆಟ್ಟೋಗ್ಬಿಟ್ಟಿರುತ್ತೆ, ದೋಸೆನೇ ಬರೋದಿಲ್ಲ. ಇನ್ನಂತೂ ಹಳೆ ಕಾಲದ ಹಂಚುಗಳು ಅಂತಂದ್ರೆ ಅವು ಈ ದೋಸೆನೇ ಏಳೋದಿಲ್ಲ. ಎಣ್ಣೆ ಹಚ್ಚಿ ಅರಿಶಿನ ಹಚ್ಚಿ ಇಟ್ರಂಕ್ರು ಮುಂಜಾನೆದ್ದು ಮತ್ತು ಕೆತ್ತುದ ದೋಸೆನೇ ಆಗ್ಬಿಟ್ಟಿರ್ತೈತಿ. ಆದ್ರೆ ಬೇಜಾರಾಗಿ ದೋಸೆನೇ ಮಾಡೋದು ಬಿಟ್ಬಿಟ್ಟಿದ್ವಿ. ಈ ಹಂಚನ್ನು ಯೂಸ್ ಮಾಡ್ಕೊಂಡು ದೋಸೆ ಮಾಡೋದ್ರಿಂದ ದೋಸೆ ಅಂಕರು ತುಂಬ ದೊಡ್ಡದಾಗಿ ಬಂದಿತ್ತು. ಹಾಗೆ ಬೇಗನೆ ದೋಸೆಗಳು ಆದವು. ಈ ಹಂಚಿನ ಬಗ್ಗೆ ಹೇಳಬೇಕಂದ್ರೆ ಈ ಹಂಚು ತುಂಬ ದೊಡ್ಡದಾಗಿದೆ. ಹಾಗೆ ಇದು ಕಬ್ಬಿಣದ ಹಂಚಾಗಿದೆ. ಇದನ್ನು ರಾತ್ರಿ ಅರಿಶಿನ ಎಣ್ಣೆ ಏನು ಹಚ್ಚೋ ಅವಶ್ಯಕತೆಯೂ ಇಲ್ಲ. ಹಂಚನ್ನು ಚೆನ್ನಾಗಿ ಕಾಸ್ಕೊಂಬಿಟ್ಟು ಎಣ್ಣೆ ಹಾಗೂ ಸ್ವಲ್ಪ ಈರುಳ್ಳಿ ಹಚ್ಚಿ ತಿಕ್ಬಿಟ್ಟು ಚೆನ್ನಾಗಿ ದೋಸೆ ಹಾಕುವಾಗ ಫಸ್ಟ್ ಟೈಮು ನೀರು ಹಚ್ಚಿ ಒರೆಸ್ಕೊಂಡು ದೋಸೆನ ಹರಿವಿದ್ರೆ ಆಯಿತು, ದೋಸೆ ರೆಡಿ ಆಯಿತು. ಹಾಗೆ ಈ ದೋಸೆನ ಸ್ಪೂನಲ್ಲಿ ಸೌಟಲ್ಲಿ ಹರಿತೀವಲ್ಲ, ಈ ಥರ ಸ್ಟಿಕ್ ಯೂಸ್ ಮಾಡಿಬಿಟ್ಟು ದೋಸೆ ಹರಿಯೋದ್ರಿಂದ ತೆಳ್ಳಗಾಗಿ ಇರುತ್ತೆ, ಹಾಗೆ ಕ್ರಿಸ್ಪಿಯಾಗಿಯೂ ಬರುತ್ತೆ. ಈ ಹಂಚು ಮತ್ತು ದೋಸೆ ಸ್ಟಿಕ್ಕು ಯಾರನ್ನ ಪರ್ಚೇಸ್ ಮಾಡಬೇಕು ಆಗಿತ್ತಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಹಾಯ್ ಅಂತ ವಾಟ್ಸಪ್ ಮಾಡಿ. ಎಲ್ಲ ಡೀಟೇಲ್ಸು ನಾನು ಶೇರ್ ಮಾಡ್ತೀನಿ. ನೋಡಿ, ದೋಸೆ ಅಂಕರು ಇಷ್ಟು ದೊಡ್ಡದಾಗಿದೆ, ಹಾಗೆ ಕ್ರಿಸ್ಪಿಯಾಗಿದೆ. ಥ್ಯಾಂಕ್ ಯು.